ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಇವರು ಅತ್ಯಂತ ಹಿರಿಯ ಶಾಸಕರು, ಸಚಿವರಾಗಿದ್ದವರು ಮತ್ತು ಮುಖ್ಯಮಂತ್ರಿ ಆಕಾಂಕ್ಷಿಗಳಾಗಿದ್ದವರು. ಆದರೆ ಈಗ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು. ಯಾವುದೇ ಪಕ್ಷ ಇರಲಿ, ಅದು ಕಾಂಗ್ರೆಸ್ ಆಗಲಿ, ಬಿಜೆಪಿ ಆಗಲಿ ಅಥವಾ ಸಮ್ಮಿಶ್ರ ಸರ್ಕಾರ ಆಗಲಿ, ಆಡಳಿತದಲ್ಲಿ ಅಧಿಕಾರದಲ್ಲಿ ಅವ್ಯವಸ್ಥೆಗಳುಂಟಾದಾಗ ಸರ್ಕಾರಗಳನ್ನು ಟೀಕೆ ಮಾಡೋದ್ರಲ್ಲಿ ಇವರು ಯಾವುದೇ ಮುಲಾಜು ನೋಡೋದಿಲ್ಲ. ಅಭಿವೃದ್ಧಿಗೋಸ್ಕರ ರಾಜಕಾರಣಕ್ಕೆ ಅಂತ ಬಂದ ಇವರು ಯಾವುದೇ ಪಕ್ಷಗಳು ಜನರ ಆಶೋತ್ತರಗಳಿಗೆ ಸರಿಯಾಗಿ ಸ್ಪಂದಿಸದೇ ಇರುವಂಥ ಸಂದರ್ಭದಲ್ಲಿ ನೇರ ನುಡಿಗಳಿಂದಲೇ ಆಗಾಗ್ಗೆ ಕರ್ನಾಟಕದ ರಾಜಕಾರಣದಲ್ಲಿ ಸುದ್ದಿಯಾಗ್ತಾ ಇರ್ತಾರೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೂ ಕೂಡ ಹಲವಾರು ಬಾರಿ ಸರ್ಕಾರದಲ್ಲಿ ಆಡಳಿತದಲ್ಲಿ ಚುರುಕು ಮುಟ್ಟಿಸೋ ಕೆಲಸವನ್ನ ಮಾಡ್ತಾನೆ ಇರ್ತಾರೆ. ಹಾಗಾಗಿ ರಾಯರೆಡ್ಡಿ ಅವರು, ಬಸವರಾಜ ರಾಯರೆಡ್ಡಿ ಅವರು ಪ್ರಸ್ತುತ ರಾಜಕಾರಣದಲ್ಲಿ ಒಂಥರ ಜನರ ವಾಯ್ಸ್ ಅನ್ನೋ ಥರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾದರೆ ಸದ್ಯದ ರಾಜಕಾರಣದಲ್ಲಿ, ಆಡಳಿತದಲ್ಲಿ ಮತ್ತು ಒಟ್ಟಾರೆ ಕರ್ನಾಟಕದಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಯ ಗಾಳಿ ಬೀಸಿದೆಯೋ ಅದಕ್ಕೆ ಏನು ಹೇಳ್ತಾರೆ ಬಸವರಾಜ ರಾಯರೆಡ್ಡಿ ಅನ್ನೋ ಕುತೂಹಲ ನಿಮ್ಮ ಗ್ಯಾರಂಟಿ ನ್ಯೂಸ್ಗೂ ಇದೆ, ನಿಮಗೂ ಇದೆ ವೀಕ್ಷಕರೇ. ಹಾಗಾಗಿ ಆ ಒಂದು ಕುತೂಹಲವನ್ನು ತಣಿಸೋ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ನಮ್ಮೊಂದಿಗೆ ಇದ್ದಾರೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು, ಮಾಜಿ ಸಚಿವರು ಬಸವರಾಜ ರಾಯರೆಡ್ಡಿ ಅವರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ತಾವು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಅಂದರೆ ಒಂಥರ ಆತ್ಮ ಇದ್ದ ಹಾಗೆ ಮುಖ್ಯಮಂತ್ರಿಗಳದ್ದು. 2 ವರ್ಷಗಳು ತುಂಬಿರುವಂತಹ ಈ ಸರ್ಕಾರದಿಂದ ತಾವು ದಿಲ್ ಖುಷಿಯಾಗಿದ್ದೀರಾ? ಜನರು ಖುಷಿಯಾಗಿದ್ದಾರಾ? 2023ರಲ್ಲಿ ಕರ್ನಾಟಕದ ಜನರ ಒಂದು ಆಶೀರ್ವಾದ, ಅವರ ಬೆಂಬಲದಿಂದ ನಾವು ಸ್ಪಷ್ಟವಾದ ಬಹುಮತ ಮೂಲಕ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿ ಪಕ್ಷದ ವರಿಷ್ಠ ಮಂಡಳಿಯ ಮನ್ನಣೆಯೊಂದಿಗೆ ಅವರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿ 2 ವರ್ಷ ಮುಗೀತು. 2 ವರ್ಷ 1 ತಿಂಗಳಾಯಿತು ಅಂತ ಇಟ್ಕೊಳ್ಳಿ ಅಧಿಕಾರದ ಅವಧಿ. ಖಂಡಿತವಾಗಿ ಸಿದ್ದರಾಮಯ್ಯನವರ ಸರ್ಕಾರದ ಆಡಳಿತ ಜನಪರವಾಗಿದೆ ಮತ್ತು ಮುಂದಿನ ದೃಷ್ಟಿಕೋನ ಇಟ್ಟು ಕೆಲಸ ಮಾಡ್ತಾರೆ ಅಂತಲೇ ನಾನು ತಿಳ್ಕೊಂಡಿದ್ದೇನೆ. ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಖುಷಿ ಇದೆ? ನನಗೆ ಖುಷಿ ಇದ್ದೇ ಇದೆ. ನೋಡಿ, ಎಲ್ಲವೂ ನಿರೀಕ್ಷೆ ಮಟ್ಟಕ್ಕೆ 100ಕ್ಕೆ 100 ಎಲ್ಲವೂ ನಾನು ಹೇಳ್ದಂಗೆ ಆಗಬೇಕಂದ್ರೆ ಹೇಗೆ ಸಾಧ್ಯ? ಆದರೆ ಬಹುತೇಕವಾಗಿ ನಾವು ಏನೇನು ನಮ್ಮ ಕಾರ್ಯಕ್ರಮಗಳನ್ನು ನೀಡ್ತೇವೆ ಅಂತ ಹೇಳಿದ್ದೇವೆ, ಆ ಎಲ್ಲ ಕಾರ್ಯಕ್ರಮಗಳನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಅವ್ರ ಸರ್ಕಾರ ಮಾಡಿದೆ ಅಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಸರ್, ಇದು ಗ್ಯಾರಂಟಿ ಸರ್ಕಾರ. ಯಾಕೆಂದರೆ ಗ್ಯಾರಂಟಿಗಳ ಮೂಲಕ ಅಧಿಕಾರಕ್ಕೆ ಬಂದಂಥ ಸರ್ಕಾರ. ಸೊ ಗ್ಯಾರಂಟಿಗಳ ವಿಚಾರದಲ್ಲಿ ಸರ್ 100% ನಾವು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀವಿ ಅನ್ನೋ ಆತ್ಮತೃಪ್ತಿ ತಮಗಿದೆಯಾ ಸರ್? ಸ್ವಲ್ಪ ನೀವು ಹೇಳಿದ್ದನ್ನು ಸ್ವಲ್ಪ ನಾನು ಅದಕ್ಕೆ ಕರೆಕ್ಟಾಗಿ ಮಾಡ್ತೇನೆ. ನೀವೇನು ಹೇಳಿದ್ರಿ? ನೀವು ಗ್ಯಾರಂಟಿ ಕೊಡ್ತೀವಿ ಅಂದಿದ್ದಕ್ಕಾಗಿ ಅಧಿಕಾರಕ್ಕೆ ಬಂದ್ರಿ ಅಂತ ಹೇಳ್ತಿರಲ್ಲ, ನಾನು ಅದನ್ನು ಒಪ್ಪೋದಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೊಂದು ಇತಿಹಾಸ ಇದೆ. ಕಾಂಗ್ರೆಸ್ ಪಕ್ಷ ಇವತ್ತು ನಿನ್ನೆದಲ್ಲ. ಇಲ್ಲಿ ಆಡಳಿತ ಅನುಭವ ಇರುವಂಥ ಹಲವಾರು ನಾಯಕರಿದ್ದಾರೆ ಮತ್ತು ಕಾಂಗ್ರೆಸ್ ಪಕ್ಷ ಮುಂದಿನ 5 ವರ್ಷಗಳಲ್ಲಿ ಏನೇನು ಕೆಲಸ ಮಾಡಬೇಕು ಅನ್ನೋದನ್ನು ಒಂದು ಪ್ರಣಾಳಿಕೆ ಮೂಲಕ ನಾವು ಕೊಟ್ಟಿದ್ದೇವೆ. ಅದರಲ್ಲಿ ಬರೀ ಗ್ಯಾರಂಟಿ ಒಂದೇ ಇಲ್ಲ. ಇಟ್ ಈಸ್ ಒನ್ ಆಫ್ ದ ಪಾರ್ಟ್ ಆಫ್ ದ ನಮ್ಮ ಮ್ಯಾನಿಫೆಸ್ಟೋ ಅಷ್ಟೇ. ಆದರೆ ಗ್ಯಾರಂಟಿ ಮುಖಾಂತರನೇ ಬಂದಿದ್ದೀವಿ ಅಂದರೆ ಅದು ತಪ್ಪು ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಇರಬಹುದು ಸರ್, ಆದರೆ ಜನರ ಅಭಿಪ್ರಾಯದಲ್ಲಿ ಲಾರ್ಜ್ ಪಾರ್ಟ್, ಇಟ್ಸ್ ನಾಟ್ ಅ ಸ್ಮಾಲ್ ಪಾರ್ಟ್, ಇಟ್ ಈಸ್ ದಿ ಮೇಜರ್ ಪಾರ್ಟ್. ಅದರ ಹೇಳ್ತೀನಿ ಹಂಗಾರೆ. ಅದಕ್ಕೆ ನಾನು ಗ್ಯಾರಂಟಿಗೆ ಬಿಡ್ರಿ ಸರ್, ಈಗ ಹೆಂಗ್ ಬಂದ್ರಿ ಅಂತ ಅನ್ನೋದು ಒಂದು ನಿಮಿಷ. ನಾನು ಜನರ ಅಭಿಪ್ರಾಯ ಗ್ಯಾರಂಟಿ ವಿರುದ್ಧ ಹೆಂಗಾಯ್ತು ಅಂತ ಹೇಳ್ತೇನೆ. ಒಂದು ನಿಮಿಷ ನೋಡಿ. ಗ್ಯಾರಂಟಿ ಒಂದರಿಂದನೇ ಅಲ್ಲ ರೀ ಸರ್, ಅದು ಒನ್ ಆಫ್ ದ ಫ್ಯಾಕ್ಟರ್. ಗ್ಯಾರಂಟಿ ಹೆಂಗೆ ವರ್ಕ್ ಆಗಲಿಲ್ಲ ಅನ್ನೋದನ್ನು ಹೇಳ್ತೇನೆ. ಅದಿರಲಿ. ಇವತ್ತು ಏನು ನಾವು ಭರವಸೆಗಳನ್ನು ಕೊಟ್ಟಿದ್ದೀವಿ ಆ ಭರವಸೆಯಂತೆ ಮಾಡ್ತಾ ಇದ್ದೀವಿ. ನೀವು ಗ್ಯಾರಂಟಿಗಾಗೇ ಲಿಮಿಟೆಡ್ ಇದ್ದರೆ ಎಸ್, ಖಂಡಿತವಾಗಿ ಇಡೀ ರಾಷ್ಟ್ರದಲ್ಲಿ ಇಷ್ಟೊಂದು ಬೃಹತ್ ದೊಡ್ಡ ಯೋಜನೆಗಳನ್ನು ಕೊಟ್ಟಂಥ ಯಾವುದಾದ್ರೂ ಸರ್ಕಾರ ಇದ್ದರೆ ಅದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಂತ ಸ್ಪಷ್ಟವಾಗಿ ಹೇಳ್ತೇನೆ.
ಸಿ ನಾನೇನು ಹೊಸಬ್ನಲ್ಲ. ಹಾಂ I worked as MLA, I worked as a member of parliament, I worked as a minister and in various capacity. I know in and out of the government also. I know little bit of the economics. I know about the politics, administration. I know about all these things, law, everything. I know about the country affairs. ಹೀಗಾಗಿನೇ ನಿಮಗೆ ಪ್ರಶ್ನೆ ಕೇಳೋದ್ರಿ ಸರ್. ಅದಕ್ಕೆ ನಾನು ಹೇಳ್ತೇನೆ. ಬೇರೆಯವ್ರಿಗೆ ಪ್ರಶ್ನೆ ಕೇಳಲ್ಲ, ಯಾಕೆ ಅಂದ್ರೆ ಹಾಗಾಗಿ ಇನ್ ಅಂಡ್ ಔಟ್ ಗೊತ್ತಿರೋದ್ರಿಂದ. ಹಾಗಾಗಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಏನು ಸಿದ್ದರಾಮಯ್ಯನವರು ತೆಗೆದುಕೊಂಡಿರುವಂಥ ಈ ನಿರ್ಧಾರ ಇದೆ, ಇದು ಹಗುರವಾದ ನಿರ್ಧಾರ ಅಲ್ಲ. ರಾಧಾವರಿ ಸ್ವಲ್ಪ ಅರ್ಥ ಮಾಡಿ. ನಾವು ಮೇ 20ನೇ ತಾರೀಕು ಮುಖ್ಯಮಂತ್ರಿಗಳು ಅಧಿಕಾರಕ್ಕೆ ತೆಗೆದುಕೊಂಡ್ರು. ಮೇ 28ಕ್ಕೆ ಫುಲ್ ಪ್ಲೆಜ್ ಗೌರ್ಮೆಂಟ್ ಆಯಿತು. ಅಂದರೆ ಯು ಕ್ಯಾನ್ ಸೇ June 1st ಎಲ್ಲ ಸೆಟಪ್ ಆಗಿದ್ರೆ June 1st ಅನ್ನೋದರಲ್ಲೇ ಮುಖ್ಯಮಂತ್ರಿಗಳು 2 ಕೆಲಸ ಸ್ಟಾರ್ಟ್ ಮಾಡಿಬಿಟ್ರು. ಅಧಿಕಾರಕ್ಕೆ ಬಂದ ಮೊದಲನೇ ದಿನವೇ ನಾವೇನು ಗ್ಯಾರಂಟಿ ಸ್ಕೀಮ್ನಲ್ಲಿ ಇನ್ನೊಂದು 5 kg ಹೆಚ್ಚುವರಿಯಾಗಿ ಆಹಾರ ಧಾನ್ಯ ಕೊಡ್ತೀವಿ ಅಂತ ಹೇಳಿದ್ವಿ. ಆ ಆಹಾರ ಧಾನ್ಯ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ಎಷ್ಟು ಜನರಿಗೆ? 4,37,00,000 ಜನಕ್ಕೆ 5 kg. ಆದರೆ ಕೇಂದ್ರ ಸರ್ಕಾರ ನಮಗೆ ಸಹಕಾರ ಕೊಡಲಿಲ್ಲ. ಆಹಾರ ಧಾನ್ಯ ಸಂಗ್ರಹಣೆ ಮಾಡೋದು ಸ್ಟೇಟ್ ಗೌರ್ಮೆಂಟ್ ಅಲ್ಲ, ಕೇಂದ್ರ ಸರ್ಕಾರ. ಎಲ್ಲ ಲೆವಿ ಮುಖಾಂತರ ಆಹಾರ ಧಾನ್ಯಗಳನ್ನ ಸಂಗ್ರಹಣೆ ಮಾಡೋದು ಗೌರ್ಮೆಂಟ್ ಆಫ್ ಇಂಡಿಯಾ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ರಾಜ್ಯ ಸರ್ಕಾರಕ್ಕೆ ಪವರ್ ಇಲ್ಲ. ಹೀಗಾಗಿ ನೀವು ನಮಗೆ ರಿಯಾಯಿತಿ ದರದಲ್ಲಿ ಹೇಗೆ 5 kg ಕೊಡ್ತಾಯಿದ್ರಿ, ಇನ್ನು 5 kg ಕೊಡಿ. ಅವ್ರು ಕೊಡಲ್ಲ ಅಂದೋದಕ್ಕೆ ಆ ರೇಟ್ ಇಲ್ಲನ್ನೇ ಏನು ಆ ರೇಟ್ ಇತ್ತಲ್ಲ 5 kg ಇದ್ದು ಕೇಂದ್ರ ಸರ್ಕಾರದ್ದು 170 ರೂಪೀಸ್ ಆಗುತ್ತೆ. ಆ 170 ರೂಪೀಸ್ ಫಾರ್ 4,37,00,000 ಜನರಿಗೆ ಪ್ರತಿ ತಿಂಗಳು ಹಾಕ್ತಾ ಬಂದಿದ್ದೇವೆ. ಇದು ಸಣ್ಣ ಮಾತಾ? ಆಮೇಲೆ June 11 ಬಂತು, ಇನ್ನೂ ಒಂದು ತಿಂಗಳಾಗಿಲ್ಲ ನಮ್ಮ ಸರ್ಕಾರ ಬಂದು. ಕರ್ನಾಟಕ ರಾಜ್ಯದಲ್ಲಿರುವಂಥ 3.5 ಕೋಟಿ ಹೆಣ್ಮಕ್ಳಿದ್ದಾರೆ ಇವತ್ತಿನ ಪಾಪ್ಯುಲೇಷನ್ ಪ್ರಕಾರ. ಅವರೆಲ್ಲರಿಗೂ ಕೂಡ ರಾಜ್ಯ ಸಾರಿಗೆ ಸಂಸ್ಥೆಯಲ್ಲಿ ಉಚಿತವಾದಂಥ ಪ್ರಯಾಣ ಎಲ್ಲಿ ಬೇಕಾದರೂ ಹೋಗ್ಬೋದು. ಕರ್ನಾಟಕದ ವಿದಿನ್ ಕರ್ನಾಟಕ ಎಷ್ಟು ಟೈಮ್ ಬೇಕಾದ್ರೂ ಹೋಗ್ಬೋದು. ಇದೇನು ಸಣ್ಣ ಕೆಲಸನ ಇದು? ಅಲ್ಲ, ಕರೆಕ್ಟ್ ಸರ್. ಆಮೇಲೆ ಒಂದು ನಿಮಿಷ, ಹೌದು, ಅದೆಲ್ಲ ಡೋಂಟ್ ಡಿಸ್ಟರ್ಬ್ ಮೀ. ಇಟ್ ಇಸ್ ನಾಟ್ ಎ ಸ್ಮಾಲ್ ಜಾಬ್. ಈಗ ಆ್ಯಸ್ ಆನ್ ಟುಡೇ 365 ಕೋಟಿ ಹೆಣ್ಮಕ್ಳು ಪ್ರಯಾಣ ಮಾಡಿದ್ದಾರೆ. 1 ವರ್ಷ 11 ತಿಂಗಳಾಯ್ತು ಅದು ಜಾರಿಗೆ ಬಂದು. ನಾನು June 11 ಅಂದರೆ ಈಗ ಆಯಿತು. ಇದು ಸಾರಿ 2 ವರ್ಷ ಆಗೋಗ್ಬಿಡ್ತು. ಈಗ ಈ 2 ವರ್ಷದಲ್ಲಿ ನಿಯರ್ಲಿ 365 crores ಲೇಡೀಸ್ ಆರ್ ಟ್ರಾವೆಲ್ಡ್ ಫ್ರೀ ಇನ್ ಕರ್ನಾಟಕ. ಇದು ಒಂದು ದೊಡ್ಡ ವಿಶ್ವ ದಾಖಲೆ ಅಲ್ವಾ? ಇನ್ನು 3ನೇದು ಗೃಹಲಕ್ಷ್ಮಿ ಯೋಜನೆ ತಂದ್ವಿ. ಎಷ್ಟು ಜನಕ್ಕೆ? 1,24,00,000 ಜನ. ಪ್ಲೀಸ್ ರೈಟ್ ಇಟ್ ಡೌನ್. 1,24,00,000 ಹೆಣ್ಮಕ್ಳಿಗೆ ಪ್ರತಿ ತಿಂಗಳು 2,000 ಅವ್ರ ಅಕೌಂಟಿಗೆ ನೇರವಾಗಿ ಹೋಗ್ತಾ ಇದೆಯಲ್ಲ. ಪ್ರತಿ ತಿಂಗಳು 2,500 ಕೋಟಿ ಹೋಗ್ತದೆ. 1 ವರ್ಷಕ್ಕೆ 30,000 ಕೋಟಿ ಹೋಗುತ್ತೆ. ಬಟ್ 3 ತಿಂಗಳಿಂದ ಬಂದಿಲ್ರಿ ಸರ್. ಒಂದು ನಿಮಿಷ ಹೇಳ್ತೇನೆ ಅದನ್ನು. ಎಸ್, ಈಗಲೂ ಹೇಳ್ತೇನೆ. ಒಂದೊಂದು ತಿಂಗಳು ಬರೋಲ್ಲ, ಲೇಟ್ ಆಗುತ್ತೆ. ಯಾಕಂದರೆ ಟ್ಯಾಕ್ಸ್ ಕಲೆಕ್ಷನ್ ಆಗಬೇಕಲ್ಲ. ಟ್ಯಾಕ್ಸ್ ಕಲೆಕ್ಷನ್ ಆಗಿ ನಮ್ಮ ಟ್ರೆಜರಿಗೆ ಬರೋ ಮೇಲೆ ತಾನೇ ರಿಲೀಸ್ ಮಾಡೋದು. ಅದೆಲ್ಲ ಅಕೌಂಟ್ ನೋಡಬೇಕಲ್ಲ ನಾವು. ಅದಕ್ಕೆ ಏನು ಮಾಡ್ತೇವೆ? ನೀವು 1 ತಿಂಗಳು ನೋಡಬಾರ್ದು. 24,000 ಒಂದು ವರ್ಷದಲ್ಲಿ ಬಂದಿದೆಯೋ ಇಲ್ವೋ? ಅಂದ್ರೆ ಅದನ್ನ ಹೇಳೋಣ ಏನ್ರಿ ಸರ್? ನೀವು 1 ವರ್ಷದ ಲೆಕ್ಕ ಹಾಕ್ರಿ, ಒಂದೊಂದು ತಿಂಗಳಿಗೂ ಬರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಬೇಡ ನಿಮಗೆ. 1 ವರ್ಷಕ್ಕೆ ಎಷ್ಟು ಬರಬೇಕು? ಅದು ಎದಕ್ಕೆ ಕಾರಣ ಅಂದರೆ ನಾವು ಹಾಕಬಾರ್ದು ಅಂತ ಸರ್ಕಾರಕ್ಕಿಲ್ಲ. ನಮ್ದು ಟ್ಯಾಕ್ಸ್ ಕಲೆಕ್ಷನ್ ಆಗಬೇಕಲ್ಲ. ಉದಾಹರಣೆ GST, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಹೌದ್ರಿ ಸರ್, ಅದಕ್ಕೆ ನಿಮ್ಗೆ ಪ್ರಶ್ನೆ ಕೇಳಿದೆ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ದುಡ್ಡು ಹೆಂಗ್ ಬರುತ್ತೆ, ಅದನ್ನ ಹೆಂಗ್ ಹಂಚಬೇಕು ಅನ್ನುವಂತಹ ವಿಚಾರದಲ್ಲಿ ತಾವು ತುಂಬಾ ಇಂಪಾರ್ಟೆಂಟ್. ಇದು ಆರ್ಥಿಕ ಸಲಹೆಗಾರರು. ಉದಾಹರಣೆಗೆ ನಮ್ಮ ರಾಜ್ಯದಲ್ಲಿ ಹೆಚ್ಚಿನ ತೆರಿಗೆ ಸಂಗ್ರಹಣೆ ಆಗೋದು GST ಮುಖಾಂತರ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಬಟ್ ಅದು ರಾಜ್ಯ ಸರ್ಕಾರದ ಕೈಯಲ್ಲಿಲ್ಲ. GST ಇಟ್ ಇಸ್ ಎ ಬೋರ್ಡ್ ಇದೆ, ಅದಕ್ಕೊಂದು GST ಕೌನ್ಸಿಲ್ ಇದೆ. ಗೌರ್ಮೆಂಟ್ ಆಫ್ ಇಂಡಿಯಾ ಇಸ್ ದ ಇವರು ಸೆಂಟ್ರಲ್ ಫೈನಾನ್ಸ್ ಮಿನಿಸ್ಟ್ರಿ ಇಸ್ ದ ಚೇರ್ಮನ್ನು. ನಮ್ಮ ಮುಖ್ಯಮಂತ್ರಿಗಳು ಅಥವಾ ನಮ್ಮ ಯಾರ್ದಾರು ಮಂತ್ರಿಗಳು ಒಬ್ಬರು ಮೆಂಬರ್ ಇರ್ತಾರೆ ಅಷ್ಟೇ ರಾಜ್ಯದವರು. ಟ್ಯಾಕ್ಸ್ ಕಲೆಕ್ಷನ್ ಎಲ್ಲ ಇವ್ರಿಗೆ ಹೋಗುತ್ತೆ, ಅವ್ರು ನಮ್ಗೆ ವಾಪಸ್ ಕೊಡ್ತಾರೆ.
ನಿಮ್ಮ ರಾಜ್ಯಕ್ಕೆ 50% ಅಪ್ಪ, ನಾವು ಕೇಂದ್ರಕ್ಕೆ 50-50. ಯಾವುದು GST ಎಲ್ಲ 50-50. ಆಮೇಲೆ CGST ಅಂತ ಇರುತ್ತೆ, ಅಂದರೆ ಬೇರೆ ರಾಜ್ಯದಿಂದ ತೊಗೊಂಡಾಗ ಸೆಂಟ್ರಲ್ ಟ್ಯಾಕ್ಸ್ ನಮಗೆ ಸೆಂಟ್ರಲ್ ಅಂದರೆ ಈ ಉದಾಹರಣೆ ತಮಿಳುನಾಡಿನಲ್ಲಿ ಅಂದ್ರೆ ಸರ್ ಸೆಂಟ್ರಲ್ ಇಂದ ಬರುವಂತಹ ನಮ್ಮ GST ಪಾಲು ಕಡಿಮೆ ಆಗ್ತಾ ಇರೋದ್ರಿಂದ ಇಲ್ಲ. ಹಂಗಂತ, ಅಥವಾ ಅವ್ರು ಕೊಡೋದು GST ಡಿಲೇ ಆಗಿರೋದ್ರ ನಾವು ಕೊಡೋದು ಡಿಲೇ ಸರ್ ಇದು GST ಪಾಲನ್ನ ಕೇಂದ್ರ ಸರ್ಕಾರ ಕಡಿಮೆ ಮಾಡುವ ಅಧಿಕಾರ ಇಲ್ಲ, ಕಡಿಮೆ ಮಾಡಿನೂ ಇಲ್ಲ. ಹಣಕಾಸಿನ ಒಂದು ಟ್ಯಾಕ್ಸ್ ಲೇಟ್ ಆಗಿ ನಮಗೂ ತಲುಪ್ತಾ ಇರೋದ್ರಿಂದ ಈ ವಿಳಂಬ ಆಗ್ತದೆ ಹೊರತು ಸರ್ ಗ್ಯಾರಂಟಿ ಯೋಜನೆಗಳಿಗೆ ಹಿಂಗೆ ವಿಳಂಬ ಆಗ್ತಿದೆ ರೀ ಸರ್. ಮತ್ತೆ ಅಭಿವೃದ್ಧಿ ಯೋಜನೆಗಳಿಗೆ ರೀ ಸರ್, ಏನು ಅಭಿವೃದ್ಧಿ ಯೋಜನೆಗೆ ಏನಾಗಿಲ್ವಲ್ಲ ನಮ್ಮ ಸರ್ಕಾರ. ನೋಡಿ, ನಾವು ಸಿದ್ದರಾಮಯ್ಯನವ್ರು ಬಂದ ಮೇಲೆ ಅತ್ಯಂತ ಆರ್ಥಿಕ ಶಿಸ್ತನ್ನು ಸಿದ್ದರಾಮಯ್ಯ ತಂದಿದ್ದಾರೆ. ನೋಡಿ, ಇದು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಇದೆ. 2002ರಲ್ಲಿ ಇಡೀ ರಾಷ್ಟ್ರದಲ್ಲಿ ಪ್ರಥಮ ಬಾರಿಗೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟನ್ನು ಒಪ್ಪಿಕೊಂಡಿದ್ದು ಕರ್ನಾಟಕ. ಅದನ್ನು ಒಪ್ಕೊಂಡ ಮೇಲೆ ಕರ್ನಾಟಕದಲ್ಲಿ ಏನದಕ್ಕೆ ಪ್ಯಾರಾಮೀಟರ್ಸ್ ಇದೆಯಲ್ಲ, ಒಂದು ಈ ಥರ ಸಾಲ ತೆಗಬೇಕಾದ್ರೆ ನಮ್ಮ ಟೋಟಲ್ GSDP 25% ಹೆಚ್ಚಿರಬಾರ್ದು, ನಮ್ಮ ಫಿಸ್ಕಲ್ ಡೆಫಿಸಿಟ್ ವಿತ್ತೀಯ ಕೊರತೆ 3%ಗಿಂತ ಹೆಚ್ಚಿರಬೇಕು, ಹಿಂಗಿರಬೇಕು ಅಂತ ಅದಕ್ಕೊಂದು ನಿಯಮಾವಳಿ ಇದೆ. ಆ ನಿಯಮಾವಳಿಯಂತೆಯೇ ಕರ್ನಾಟಕದ ಸರ್ಕಾರ ನಡೀತಾ ಇದೆ. ಈಗಿನ ಅಭಿವೃದ್ಧಿ ಯೋಜನೆಗಳಿಗೆ ಗ್ಯಾರಂಟಿ ಯೋಜನೆಗಳು ತಂದಿರೋದ್ರಿಂದ ಅಭಿವೃದ್ಧಿ ಯೋಜನೆಗಳು ಅಥವಾ ಅಭಿವೃದ್ಧಿಗೆ ಒಂದಿಷ್ಟು ತೊಡಕಾಗ್ತಿದೆ ಅಂತ ಹಿಂದೆ ನೀವೇ ಅಸಮಾಧಾನ ವ್ಯಕ್ತಪಡಿಸಿದ್ರೆ ಅದಕ್ಕೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ. ನಮಗೆ ಮೇಜರ್ ತೊಂದರೆ ಆಗಿರೋದು ಈ ಅಸಮಾಧಾನ, ಹಣ ಬಿಡುಗಡೆ ಆಗ್ತಾ ಇಲ್ಲ ಸರಿಯಾಗಿ ಅನ್ನೋದಕ್ಕೆ ಕಾರಣ ಬಿಕಾಸ್ ಆಫ್ ದ ಪ್ರೀವಿಯಸ್ ಗೌರ್ಮೆಂಟ್ ಓವರ್ಲೋಡ್. ನಮ್ಮ ಮೇಲೆ ದೊಡ್ಡ ಭಾರ ಇದೆ ಅವ್ರದ್ದು. ಎಲ್ಲ ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ, ಅದಕ್ಕೆಲ್ಲ ಪೇಮೆಂಟ್ ಮಾಡಬೇಕು ನಾವು ಹಳೆ ಕೆಲಸಕ್ಕೆ. ಅದಕ್ಕೆ ನಿಮ್ಗೆ ಹೇಳಿದ್ದು, ಒಂದು 100 ರೂಪಾಯಿ ಕೆಲಸ ಒಂದು ಸ್ಯಾಂಕ್ಷನ್ ಮಾಡಿದರೆ, ಒಂದು 1000 ರೂಪಾಯಿ ಸ್ಯಾಂಕ್ಷನ್ ಮಾಡಿದರೆ ಅಲ್ಲಿ ನೀವು ಕೊಟ್ಟರೆ ಬರೀ 100 ರೂಪಾಯಿ ಬಿಟ್ಟು ಹೋದರೆ ಅಟ್ಲೀಸ್ಟ್ ಒಂದು 300 ರೂಪೀಸ್ ಕೊಟ್ಟು ಹೋಗ್ಬೇಕಲ್ಲ. ಹೀಗಾಗಿ ನಮಗೆ PWD ಒಂದು 30,000 ಕೋಟಿ ಪೆಂಡಿಂಗ್ ಬಿಲ್ಲು, ಸುಮಾರು ಒಂದು 20,000 ಕೋಟಿ ಮೈನರ್ ಇರಿಗೇಷನಲ್ಲಿ. ಇವತ್ತು ಹೌಸಿಂಗೇ ತಗೊಳ್ಳಿ, 12,000 ಕೋಟಿ ನಾವು ಪೆಂಡಿಂಗ್ ಬಿಲ್ ಇದೆ ಆ್ಯಸ್ ಆನ್ ಟುಡೇ 12,000 ಕೋಟಿ ಸ್ಯಾಂಕ್ಷನ್ ಮಾಡ್ತಾ ಹೋಗ್ಬಿಟ್ಟು ಸರ್ಕಾರ ಒಂದು ಶ್ವೇತಪತ್ರ ಯಾಕೆ ಹೊರಡಿಸಬಾರ್ದು ಸರ್? ಯಾಕೆ ಮಾಡಿದೇವಲ್ಲ, ಹೇಳಿದ್ರಲ್ಲ ಅಲ್ಲ ಸರ್, ಈಗ CM ಅವರು ಮೊದಲೇ ಅವರ ಬಜೆಟ್ ಬಜೆಟ್ ಭಾಷಣದಲ್ಲ ಸರ್, ಬಜೆಟ್ ಅಲ್ಲೇ ಇದೆ ಯಾವ ರೀತಿ ಬೇಕಾಬಿಟ್ಟಿ ಯೋಜನೆಗಳನ್ನ ಕೊಟ್ಟಿದ್ದಾರೆ. ಮುಂದಿನ 10 ವರ್ಷಕ್ಕೆ ಆಗುವಂತಹ ಟೆಂಡರ್ಗಳನ್ನ ಆಲ್ರೆಡಿ ಅವರು ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ ಅಂತ ಬಜೆಟ್ ಬುಕ್ ಅಲ್ಲಿ ನಾವು ಓದಿದೀವಿ. ಬಟ್ ಪ್ರತಿಪಕ್ಷಗಳು ಅದನ್ನ ಒಪ್ಕೋತಿಲ್ಲ. ಯಾಕೆ ಅಂತಂದ್ರೆ ಜನರನ್ನ ಒಪ್ಪಿಸ್ಬೇಕು ನೀವು, ಪ್ರತಿಪಕ್ಷಗಳನ್ನಲ್ಲ. ಹಾಗಾಗಿ ಒಂದು ಶ್ವೇತ ಪತ್ರನ ಹೊರಡಿಸಿ ಎಷ್ಟು ಖಜಾನೆ ಖಾಲಿ ಆಗಿದೆ, ನಾವು ಬಂದ ಮೇಲೆ ಏನ್ ಮಾಡ್ತಿದೀವಿ, ಇದೆಲ್ಲ ಬೇಕಲ್ರಿ ಸರ್. ಅದಕ್ಕಾಗಿಯೇ ನಾನು ಬಜೆಟ್ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ಸಲಹೆ ಕೊಟ್ಟೆ. ನೀವು ಹೇಳಿದ್ದನ್ನೇ ಒಂದು ಶ್ವೇತಪತ್ರ ನೋಡಿ, ನೀವು ಇಟ್ ಇಸ್ ಆನ್ ರೆಕಾರ್ಡ್ ಮಾಡಬೇಕಂತ ಹೇಳಿ. ನಾವೆಲ್ಲ ಅದನ್ನು ಒಟ್ಟಾರೆ ಒಂದು ಸಾರಾಂಶವಾಗಿ ಮಾಡಿದ್ದೇವೆ. ನೀವು ಹೇಳಿದ್ದು ಉತ್ತಮವಾದಂಥ ಸಲಹೆ ಇದೆ. ನಾನು ಮುಖ್ಯಮಂತ್ರಿಗಳಿಗೆ ಇಲ್ಲ ಸರ್, ಈ ಸಾರಿ ಡಿಪಾರ್ಟ್ಮೆಂಟ್ ವೈಸೇ ಒಂದು ಶ್ವೇತಪತ್ರ ತಂದುಬೇಡ ಅಂತ ಹೇಳ್ತೀನಿ. ಆಲ್ರೈಟ್.